ದಾವಣಗೆರೆ ಜಿಲ್ಲಾ ಬಿಜೆಪಿಯಲ್ಲಿ ಆರದ ಅಸಮಾಧಾನದ ಜ್ವಾಲೆ. ಶ್ರೀನಿವಾಸ್ಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ರೇಣುಕಾಚಾರ್ಯ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜಿ ಅಜಯ್ ಕುಮಾರ್ ಟಿಕೆಟ್ ಕೇಳಿದ್ರು. ಎಂಪಿ ರೇಣುಕಾಚಾರ್ಯ ನಮ್ಮನ್ನೆಲ್ಲ ಒಟ್ಟಾಗಿ ಸೇರಿಸಿ ಟಿಕೆಟ್ ಘೋಷಣೆ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದ್ದಾರೆ. ಏಕಾಏಕಿಯಾಗಿ ಈ ರೀತಿ ಟಿಕೆಟ್ ಘೋಷಣೆ ಮಾಡಿದ್ದಕ್ಕೆ ಬೇಸರ ಅಂತ ರೇಣುಕಾಚಾರ್ಯ ಈಗ ಮಾತನಾಡಿದ್ದಾರೆ. ಇಂದು ಮುಖಾಮುಖಿ ಆಗ್ತಿದ್ದಾರೆ ರೇಣುಕಾಚಾರ್ಯ ಹಾಗೆ ಸಿದ್ದೇಶ್ವರ. ದಾವಣಗೆರೆ ಬಿಜೆಪಿ ಕಚೇರಿಯಲ್ಲಿ ಇಂದು ಜಿಲ್ಲಾ ಮಟ್ಟದ ಕೋರ್ ಕಮಿಟಿ ಸಭೆಯನ್ನು ಕೂಡ ನಡೆಸಲಾಗ್ತಾ ಇದ್ದು, ಸಭೆಯಲ್ಲಿ ಸಿದ್ದೇಶ್ವರ್ ಹಾಗೆ ರೇಣುಕಾಚಾರ್ಯ ಮುಖಾಮುಖಿಯಾಗಿ ಭೇಟಿಯಾಗ್ತಿದ್ದಾರೆ. ಇನ್ನು ಬಿಜೆಪಿನಲ್ಲೂ ಕೂಡ ಈಗಾಗಲೇ ಟಿಕೆಟ್ ಅನ್ನ ಘೋಷಣೆ ಮಾಡಲಾಯಿತು. ದಾವಣಗೆರೆ ಕ್ಷೇತ್ರದಿಂದ ಯಾರನ್ನ ಸಮರ್ಥ ಅಭ್ಯರ್ಥಿಯನ್ನಾಗಿ ನಿಲ್ಲಿಸಿದ್ರೆ ಬಿಜೆಪಿ ಗೆದ್ದುಕೊಂಡು ಬರಬಹುದು ಅಥವಾ ಅಲ್ಲಿ ತಮ್ಮ ಅಧಿಕಾರದ ಚುಕ್ಕಾಣಿ ಹಿಡಿಬಹುದು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಸರ್ವ ಪ್ರಯತ್ನಗಳನ್ನು ನಡೆಸ್ತಾ ಇದ್ದು, ಶ್ರೀನಿವಾಸ್ಗೆ ಈಗಾಗಲೇ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ದಾಯಿತು. ಆದರೆ ಇದಕ್ಕೆ ಬಿಜಿ ಅಜಯ್ ಕುಮಾರ್ ಅವ್ರನ್ನ ಕೊಡಬೇಕಾಗಿತ್ತು ಅಂತ ರೇಣುಕಾಚಾರ್ಯ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದು, ಇವತ್ತು ಜಿಲ್ಲಾ ಕೋರ್ ಕಮಿಟಿ ಸಭೆಯನ್ನ ಕೂಡ ಅಲ್ಲಿ ಕರೆಯಲಾಗಿದೆ. ಸಿದ್ದೇಶ್ವರ್ ಹಾಗೆ ರೇಣುಕಾಚಾರ್ಯ ಮುಖಾಮುಖಿಯಾಗಿ ಚರ್ಚೆ ನಡೆಸಲಿದ್ದಾರೆ. ದಾವಣಗೆರೆ ಹಾಗೆ ಬಾಗಲಕೋಟೆ ಈ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಇನ್ನೂ ಕೂಡ ಟಿಕೆಟ್ ಅನ್ನ ಫೈನಲ್ ಮಾಡಿಲ್ಲ. ಹಾಗಾಗಿ ಇದು ಬಿಜೆಪಿಗೆ ಪ್ಲಸ್ ಆದರೂ ಆಗಬಹುದು. ಯಾಕಂದ್ರೆ ಎರಡೂ ಕೂಡ ಕಾಂಗ್ರೆಸ್ನ ಭದ್ರಕೋಟೆ. ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಕೇವಲ 2 ದಿನಗಳು ಮಾತ್ರ ಬಾಕಿ ಇದೆ. 23ನೇ ತಾರೀಕೆ ನಾಮಪತ್ರ ಕಡೆಯ ದಿನವಾಗಿದೆ. ಅಷ್ಟರೊಳಗೆ ಅಭ್ಯರ್ಥಿಯನ್ನ ಘೋಷಣೆ ಮಾಡಬೇಕು. ಈಗಾಗಲೇ ಕಾಂಗ್ರೆಸ್ನ ಹಿರಿಯ ನಾಯಕರು ಕೂಡ ರಾಜ್ಯಕ್ಕೆ ಆಗಮಿಸ್ತಾ ಇರೋದ್ರಿಂದಾಗಿ ಇವತ್ತು ಬಹುತೇಕ ಟಿಕೆಟ್ ಫೈನಲ್ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಇನ್ನು ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥಗೇನಾದರೂ ಟಿಕೆಟ್ ಕೊಟ್ಟಿದ್ದೇ ಆದಲ್ಲಿ ಅವ್ರಿಗೆ ನಾವು ಅಧಿಕಾರದ ಚುಕ್ಕಾಣಿ ಏನಾದರೂ ಬರ್ಕೊಟ್ಟಿದ್ದೇವೆ, ಈ ಕ್ಷೇತ್ರ ಅದೇ ಫ್ಯಾಮಿಲಿ ಕೊಡಬೇಕು ಅಂತ ಏನಾದರೂ ಇದೆಯಂತ ಹಲವು ಬೇರೆ ಬೇರೆ ನಾಯಕರು ಕೂಡ ಈಗಾಗಲೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅಲ್ಲಿ ಅತಿ ಹೆಚ್ಚು ಮತಗಳು ಮುಸ್ಲಿಮರದೇ ಇರೋದ್ರಿಂದಾಗಿ ಅವರಿಗೆ ಸಿಗಬಹುದು ಅಂತ ಕೂಡ ಹೇಳಲಾಗ್ತಾ ಇತ್ತು. ನಾವು ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಬಸವರಾಜ್ ಇದ್ದಾರೆ. ಬಸವರಾಜ್, ಈಗಾಗಲೇ ದಾವಣಗೆರೆ ಕ್ಷೇತ್ರದನ್ನ ಗಮನಿಸ್ತಾ ಇದ್ದೀವಿ. ಮತ್ತಷ್ಟು ಅಸಮಾಧಾನಗಳು ಭುಗಿಲೇಳ್ತಾ ಇದೆ ಬಿಜೆಪಿನಲ್ಲಿ. ಶ್ರೀನಿವಾಸ್ ಅವರು ಕೊಟ್ಟಿರೋದಕ್ಕೆ ಈಗಾಗಲೇ ರೇಣುಕಾಚಾರ್ಯ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಫೈನಲ್ ಆಗಿ ಹೇಗೆ ಡಿಸೈಡ್ ಮಾಡಿದ್ರು, ಯಾರೊಬ್ಬರ ತನೂ ಕೂಡ ಚರ್ಚೆ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಏನಾಗಬಹುದು ಅಂತ? ವಿಶೇಷವಾಗಿ ಏನು ದಾವಣಗೆರೆ ಜಿಲ್ಲಾ ಬಿಜೆಪಿಯಲ್ಲಿ ಮೊದಲಿನಿಂದ ಕೂಡ ಕಳೆದ ಏನು ಲೋಕಸಭೆ ಚುನಾವಣೆಯಿಂದ ಪ್ರತ್ಯೇಕವಾಗಿ 2-3 ಬಣಗಳಾಗಿತ್ತು. ಏನು ಬಣ ಬಡಿದಾಟ ನಿರಂತರವಾಗಿತ್ತು. ಅದರ ನಡುವೆ ಕೂಡ ಈಗ ಒಂದು ಬೈ ಇಲೆಕ್ಷನ್ ಬಂದ ಹಿನ್ನೆಲೆಯಲ್ಲಿ ಎರಡೂ ಗುಂಪಿನವರು ಕೂಡ ಟಿಕೆಟ್ಗೆ ಒಂದು ಆಗ್ರಹವನ್ನು ಮಾಡಿ ಹೈಕಮಾಂಡ್ ಮುಂದೆ ಪ್ರೆಷರ್ ಹಾಕಿದ್ರು. ಈ ಅಜಯ್ ಕುಮಾರ್ ಅವರು ರೇಣುಕಾಚಾರ್ಯ ಅವರು ಬಣದಲ್ಲಿ ಗುರುತಿಸಿಕೊಂಡಿದ್ರು. ಕಳೆದ ಬಾರಿ ಚುನಾವಣೆ ನಿಂತು ಅವರು ಸೋಲು ಅನುಭವಿಸಿದ್ರು ದಕ್ಷಿಣ ಕ್ಷೇತ್ರದಲ್ಲಿ. ಅವರಿಗೆ ಟಿಕೆಟ್ ಕೊಡಬೇಕು ಎಂಬತಕ್ಕಂಥ ವಾದವನ್ನು ಇಟ್ಟುಕೊಂಡು ಬೆಂಗಳೂರಿನ ಏನು ಡೈಲಿಯಲ್ಲಿ ರೇಣುಕಾಚಾರ್ಯ ಪರ ಟಿಕಾಣಿ ಹೊಡಿತು. ಆದ್ರೆ ಈ ನಡುವೆ ಏನು GM ಸಿದ್ದೇಶ್ವರ ಬಣದಲ್ಲಿ ಗುರುತಿಸಿಕೊಂಡಂತಹ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಟಿಕೆಟ್ ನೀಡಿದ್ರಿಂದ ಒಂದು ಸಾಮಾನ್ಯವಾಗಿ ಅವರಲ್ಲಿ ಇರತಕ್ಕಂಥ ಏನಂದ್ರೆ ಒಂದು ಅಸಮಾಧಾನ ವ್ಯಕ್ತವಾಗಿದೆ. ನಿನ್ನೆ ಕೂಡ ಈ ಬಗ್ಗೆ ರೇಣುಕಾಚಾರ್ಯ ಅವರು ಮಾತಾಡಿಸಿ ನಮಗೆ ಹೈಕಮಾಂಡ್ ನೀಡಿದಂತ ಶಾಕಿಂಗ್ ನ್ಯೂಸ್ ಅಂತಿರೋ ರೀತಿಯಲ್ಲಿ ಒಂದು ತೀವ್ರ ಬೇಸರ ಆಯಿತು. ಟಿಕೆಟ್ ಕೊಟ್ಟರು ನಮ್ಮನ್ನೆಲ್ಲ ಒಗ್ಗಟ್ಟಾಗಿ ಮಾತಾಡಿಸಿ ನಮ್ಮ ಜೊತೆ ಸಮ್ಮುಖದಲ್ಲಿ ಘೋಷಣೆ ಮಾಡಬೇಕಾಗಿತ್ತು. ಏಕಾಏಕಿಯಾಗಿ ಘೋಷಣೆ ಮಾಡಿದ್ರಿಂದ ನಮಗೆ ಬೇಸರ ಆಗಿದೆ ಅಂತಕ್ಕಂಥ ಹೈಕಮಾಂಡ್ ವಿರುದ್ಧವೇ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅದರ ಜೊತೆಗೆ ಏನು ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಟಿಕೆಟ್ ನೀಡಿರ್ತಕ್ಕಂಥದ್ದು ಇಲ್ಲಿ ಕೆಲವೊಂದು ಇನ್ನೊಂದು ಏನ್ GM ಸಿದ್ದೇಶ್ ಬಣ ಇದೆ, ಆ ಬಣಕ್ಕೆ ಮಣೆ ಹಾಕಿದಂದಿದೆ. ಮತ್ತು ಮೇಲಾಗಿ ಅದರ ಜೊತೆಗೆ ಜಿಲ್ಲಾ ಬಿಜೆಪಿಯಲ್ಲಿ 3 ಪ್ರಧಾನ ಕಾರ್ಯದರ್ಶಿ ಬಣವನ್ನು ಕೂಡ ಈ ಪ್ರಧಾನ ಕಾರ್ಯದರ್ಶಿ ಸ್ಥಾನವನ್ನು ಕೂಡ GM ಸಿದ್ದೇಶ್ ಅವರ ಬಣಕ್ಕೆ ನೀಡಿರ್ತಕ್ಕಂಥ. ಹೀಗಾಗಿ ರೇಣುಕಾಚಾರ್ಯ ಮತ್ತು GM ಸಿದ್ದೇಶ್ ಅವರ ಬಣದಲ್ಲಿ ನಡೆದಂತ ಪೈಪೋಟಿಯಲ್ಲಿ ಒಂದು ರೀತಿಯಲ್ಲಿ GM ಸಿದ್ದೇಶ್ ಅವರು ಬಣ ಒಂದು ಮೇಲ್ಗೈ ಸಾಧಿಸಿದೆ. ಅದೇ ಕಾರಣಕ್ಕೆ ಟಿಕೆಟ್ ಅನ್ನು ನೀಡಲಾಗಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ. ಧನ್ಯವಾದ ಬಸವರಾಜ್ ತಮ್ಮ ಡೀಟೇಲ್ಸ್ಗಾಗಿ.